ನಮ್ಮ ಮನೆಯಲ್ಲಿ ತುಂಬ ಅಕೇಶನಲ್ ಆಗಿ ಮಾಡ್ಕೊಳ್ಳೋ ಅಂತ ಈ ಪನ್ನೀರ್ ಬಿರಿಯಾನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಬಿರಿಯಾನಿ ಅಂದ ತಕ್ಷಣ ತುಂಬ ಪ್ರೋಸೆಸ್ ಅಂತ ಅನ್ಕೋಬೇಡಿ. ಫಸ್ಟ್ ಟೈಮ್ ಮಾಡೋರಾದ್ರೂ ಹ್ಯಾಪಿಯಾಗಿ ಈ ಬಿರಿಯಾನಿನ ಟ್ರೈ ಮಾಡ್ಬೋದು. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆ, ಅಚ್ಕಾರದ ಪುಡಿ, ಉಪ್ಪು, ಅರಶಿನ, 200 ಗ್ರಾಮ್ ಪನ್ನೀರ್ನ ಸಹ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಈಗ ಅದೇ ಕುಕ್ಕರ್ಗೆ ಬೇಕಾಗಿರೋಷ್ಟು ಎಣ್ಣೆ, ಸ್ವಲ್ಪ ತುಪ್ಪನ ಸಹ ಹಾಕೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲ ಬಿರಿಯಾನಿ ಸ್ಪೈಸಸ್ನ ಹಾಕೊಂಡು ಜಸ್ಟ್ ಒಂದ್ಸರಿ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಈರುಳ್ಳಿನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮೀಡಿಯಂ ಸೈಜ್ 2 ಹುಳಿ ಟೊಮೆಟೊ ಸಹ ಹಾಕಿ ಅದು ಸಾಫ್ಟ್ ಆದ್ಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ 1.5 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಚಿಲ್ಲಿ ಪೌಡರ್ ಸಹ ಹಾಕೋಬಹುದು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ 1-2 ಹಸಿಮೆಣಸಿನ್ಕಾಯಿನ ಸಹ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. 2 ಗ್ಲಾಸ್ ಬಾಸುಮತಿ ಅಕ್ಕಿಗೆ 3 ಗ್ಲಾಸ್ ನೀರು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ನೆನೆಸಿಟ್ಟಿರೋ ಅಕ್ಕಿನ ಸಹ ಹಾಕಿ ಕುದಿ ಬಂದಾದ್ಮೇಲೆ ಕಸೂರಿ ಮೇಥಿ, ಪನ್ನೀರ್ನ ಹಾಕೊಂಡು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೆಡಿ.